ಎಲ್ರಿಗೂ ನಮಸ್ಕಾರ. ನಾನು ಸಿಂಧು ಗಿರೀಶ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತಿನ ಕಾನ್ಸೆಪ್ಟ್ ಬಂದು ಬಾಟಲ್ ಫೀಡಿಂಗ್ನ ಯಾವಾಗ ಸ್ಟಾಪ್ ಮಾಡಬೇಕು ಅಥವಾ ಯಾವ ರೀತಿ ಬಿಡಿಸ್ಬೇಕು ಬಾಟಲ್ ಫೀಡಿಂಗ್ನ ಅನ್ನೋದ್ರ ಬಗ್ಗೆ ಒಂದಷ್ಟು ಟಿಪ್ಸ್ಗಳನ್ನ ನಾನು ಇವತ್ತು ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಬಾಟಲ್ ಫೀಡ್ ಮಗುಗೆ ಮಾಡ್ತಿದ್ದೀರಾ ಅನ್ನೋದಾಯಿತು ಅಂದರೆ ವರ್ಷದ ಒಳಗಡೆ ನಿಲ್ಲಿಸೋದಕ್ಕೆ ಪ್ರಯತ್ನ ಮಾಡಿ. ವರ್ಷದ ನಂತರ ಅಥವಾ 2 ವರ್ಷದ ಒಳಗಡೆ ನೀವು ಬಾಟಲ್ ಫೀಡಿಂಗ್ನ ಸ್ಟಾಪ್ ಮಾಡಿ. ಬಾಟಲ್ ಫೀಡಿಂಗ್ ಮೀನ್ಸ್ ಫೀಡಿಂಗ್ ಸ್ಟಾಪ್ ಮಾಡಿ ಅಂತ ಅಲ್ಲ, ನೀವು ನಿಪ್ಪಲ್ ಬಾಟಲಲ್ಲಿ ಏನು ಕೊಡ್ತಾ ಇರ್ತೀರಲ್ಲ ಆ ನಿಪ್ಪಲ್ ಬಾಟಲ್ನ ಸ್ಟಾಪ್ ಮಾಡಿ ಓಪನ್ ಕಪ್ಪಲ್ಲಿ ಕೊಡೋದಕ್ಕೆ ಶುರು ಮಾಡಿ. ಮಕ್ಕಳಿಗೆ ನೀವು ಫಾರ್ಮುಲಾ ಮಿಲ್ಕ್ನ ಫೀಡ್ ಮಾಡ್ತಿದ್ದೀರಾ, ಮಗು ಫೀಡಿಂಗ್ನೇ ಮಾಮೂಲಿ ಬ್ರೆಸ್ಟ್ ಮಿಲ್ಕ್ ಥರನೇ ಫಾರ್ಮುಲಾ ಮಿಲ್ಕ್ನ ನೀವು ಫೀಡ್ ಮಾಡ್ತಾ ಬರ್ತಾ ಇರ್ತೀರ. 2 ಅವರ್ಸ್ 3 ಅವರ್ಸ್ ಒನ್ಸು ಮಗುಗೆ ಯಾವಾಗ ಬೇಕೋ ಅವಾಗೆಲ್ಲ ರಿಕ್ವೈರ್ಮೆಂಟ್ ಇರುತ್ತೆ, ಅವಾಗೆಲ್ಲ ನೀವು ಫೀಡ್ ಮಾಡ್ತಾ ಇರ್ತೀರ. ಇಟ್ಸ್ ಆಲ್ ಓಕೆ. ಯಾಕಂದರೆ ಮಗು ಒಂದು ಹಂತದವರೆಗೆ ದೊಡ್ಡದಾಗೋವರೆಗೆ ನೀವು ಅದೇ ರೀತಿ ಕೇರ್ ಮಾಡಬೇಕಿರುತ್ತೆ, ಅದೇ ರೀತಿ ಕೇರ್ ಮಾಡಿರ್ತೀರ. ಬಟ್ ಯಾವಾಗ ನಿಮಗೆ ಅದು ಇಶ್ಯೂಸ್ ಶುರುವಾಗುತ್ತೆ ಅನ್ನೋದಾಯಿತು ಅಂದರೆ 9 ತಿಂಗಳ ನಂತರ ಮಕ್ಕಳಿಗೆ ಟೀತ್ ಎಲ್ಲ ಬರೋದಕ್ಕೆ ಶುರುವಾಗುತ್ತೆ. ಮತ್ತು ಆವಾಗ ಏನಾಗುತ್ತೆ, ಮಗು ಅದ್ರ ಮೇಲೆ ಆಸೆ ಕೂಡ ಜಾಸ್ತಿ ಆಗಿರುತ್ತೆ ಆ ಮಿಲ್ಕ್ ಮೇಲೆ. ಸೊ ಯಾವಾಗಲೂ ಅದನ್ನು ಕುಡಿತಾನೇ ಇರೋದು, ಬಾಯಲ್ಲಿ ಇಟ್ಕೊಂಡೇ ಮಲಗೋದು, ಅಥವಾ ಅದನ್ನು ಮತ್ತು ಹಲ್ಲುಗಳೆಲ್ಲ ಬರೋಕ್ಕೆ ಶುರುವಾದಾಗ ಅದೆಲ್ಲ ಹಲ್ಲಿನ ಸಂದಿಯಲ್ಲೇ ಉಳಿಯುವಂತಹ ಚಾನ್ಸಸ್ ಇದ್ದಾಗ ಹಲ್ಲುಗಳಲ್ಲಿ ಹುಳುಕು ಆಗುವಂತಹ ಚಾನ್ಸಸ್ ಇರುತ್ತೆ, ಇಯರ್ ಇನ್ಫೆಕ್ಷನ್ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಈ ಥರ ಸಮಸ್ಯೆಗಳು ಇದ್ದಾಗ ನೀವು ಎಷ್ಟು ಸಾಧ್ಯವೋ ಅಷ್ಟು ಬೇಗ ಸ್ಟಾಪ್ ಮಾಡೋದು ಒಳ್ಳೆಯದು. ನೀವು ಓಪನ್ ಕಪ್ಪಲ್ಲಿ ಕೊಡ್ಬೋದು, ಬಟ್ ಏನು ನಿಪ್ಪಲ್ ಬಾಟಲ್ಸ್ ಏನಿರುತ್ತಲ್ಲ ಆ ನಿಪ್ಪಲ್ ಬಾಟಲ್ಸಲ್ಲಿ ಕೊಡೋದನ್ನು ಸ್ಟಾಪ್ ಮಾಡಬೇಕು. ಸರಿ ಮೇಡಮ್, ಸ್ಟಾಪ್ ಮಾಡಬೇಕು, ಹೇಗೆ ಸ್ಟಾಪ್ ಮಾಡೋದು ಇದನ್ನು? ಮೊದಲನೇದಾಗಿ ನೀವು 6 ತಿಂಗಳವರೆಗೂ ಎಕ್ಸ್ಕ್ಲೂಸಿವ್ ಆಗಿ ಫಾರ್ಮುಲಾ ಮಿಲ್ಕು ಅಥವಾ ನಿಮ್ಮ ಬ್ರೆಸ್ಟ್ ಮಿಲ್ಕೇ ಇರ್ಬೋದು ಪಂಪ್ ಮಾಡಿ ನೀವು ಬಾಟಲ್ ಫೀಡ್ ಮಾಡಿದ್ದೀರ. ನಂತರ 6 ಮಂತ್ಸ್ ಆಫ್ಟರು ನೀವು ಏನು ಮಾಡ್ತೀರಾ, ಸಾಲಿಡ್ ಫುಡ್ನ ಶುರು ಮಾಡ್ತೀರಾ. ಸಾಲಿಡ್ ಫುಡ್ ಕೊಡಬೇಕಾದ್ರೆ ಮಧ್ಯದಲ್ಲಿ ನೀರಿರ್ಬೋದು ಅಥವಾ ಫ್ರೂಟ್ಸಿಂದು ಜ್ಯೂಸ್ ಇರ್ಬೋದು, ಅದ್ರ ಮಧ್ಯ ನೀವು ತರಕಾರಿ ಬೇಳೆ ಈ ಥರದ್ದು ರಸಗಳೆಲ್ಲ ಕುಡಿಸ್ತಾ ಇರ್ತಿರಲ್ಲ, ಅವಾಗೆಲ್ಲ ನೀವು ಓಪನ್ ಕಪ್ಸಲ್ಲಿ ಸ್ಪೂನ್ಸಲ್ಲಿ ಕುಡಿಸೋದನ್ನು ಶುರು ಮಾಡಬೇಕು. ನೀವು ತದಕ್ರಮೇಣ ನೀವು ಮೊದಲು ಫಾರ್ಮುಲಾ ಮಿಲ್ಕ್ನ ಮಿಕ್ಸ್ ಮಾಡ್ಕೊಂಡು ಬರ್ತೀರ, ಆಯಿತಾ? ಒಂದು ಸಾಲಿಡ್ ಫುಡ್ ಆಗಿದೆ, ನಂತರ ನೀವು ಫಾರ್ಮುಲಾ ಮಿಲ್ಕ್ನ ಕೊಡಬೇಕು ಮಗುಗೆ ಬಾಟಲ್ ಫೀಡಿಂಗು. ಸೊ ಬಾಟಲ್ ನೋಡ್ತಿದ್ದಂಗೆ ಮಗು ಏನು ಮಾಡುತ್ತೆ, ಫುಲ್ ಖುಷಿಯಲ್ಲಿ ಎಕ್ಸೈಟ್ಮೆಂಟಲ್ಲಿ ನನಗೆ ಬೇಕು ಅನ್ನೋ ಥರ ಆ್ಯಕ್ಷನ್ ಎಲ್ಲ ಮಾಡೋಕ್ಕೆ ಶುರು ಮಾಡುತ್ತೆ. ನೀವು ಅದೇ ಮಗು ಎದುರುಗಡೆ ಆ ಕಪ್ನ ಓಪನ್ ಮಾಡಬೇಕು. ಫುಲ್ ಮಿಕ್ಸ್ ಮಾಡ್ಕೊಬಂದಿರ್ತೀರ, ಆ ಬಾಟಲ್ನ ಓಪನ್ ಮಾಡಬೇಕು. ಓಪನ್ ಮಾಡಿ ಅದರೊಳಗಡೆ ಸ್ಪೂನ್ ಹಾಕಿ ಅಥವಾ ಅದರಿಂದನೇ ಒಂದು ಸಣ್ಣ ಗ್ಲಾಸಿಗೆ ಹಾಕಿ ಸ್ವಲ್ಪ ಕುಡಿಸೋದಕ್ಕೆ ಶುರು ಮಾಡಬೇಕು. ನೀವು ಒಳಗಡೆಯಿಂದನೇ ಓಪನ್ ಕಪ್ಪಲ್ಲಿ ಹಾಕೊಂಡು ಬಂದುಬಿಟ್ರೆ ಮಗುಗೆ ಏನಾಗ್ಬಿಡುತ್ತೆ, ಇದೇನೋ ಬೇರೆ ತಂದರು ನಮ್ಮಮ್ಮ, ನಾನು ಕುಡಿಯೋದಲ್ಲ ಇದು ಅಂತ ಅನಿಸುತ್ತೆ. ಬಟ್ ನೀವು ಅದೇ ಸೇಮ್ ಬಾಟಲಲ್ಲೇ ತರಬೇಕು, ಸೇಮ್ ನಿಮ್ದೇನು ಪ್ರೊಸೀಜರ್ ಅದೇ ಇರಬೇಕು. ಮಗು ಎದುರಿಗೆ ಓಪನ್ ಮಾಡಬೇಕು, ಕಪ್ಪಲ್ಲಿ ಸ್ಪೂನಲ್ಲಿ ಕುಡಿಸೋದಕ್ಕೆ ಟ್ರೈ ಮಾಡಿ. ಮಗು 1 ಸ್ಪೂನು 2 ಸ್ಪೂನು ಕುಡಿಬೋದು, ಅದಾದಮೇಲೆ ಏನು ಮಾಡುತ್ತೆ ಮಗು ಮತ್ತೆ ಹಠ ಮಾಡುತ್ತೆ. ಆವಾಗ ನಿಮ್ದೇನಿದೆಯಲ್ಲ ಮಾಮೂಲಿ ನಿಪ್ಪಲ್ಲಿ ಹಾಕ್ಬಿಟ್ಟು ಕೊಡಬೇಕು. ಈ ಥರ ಒಂದು 2-3 ಪ್ರೋಸೆಸ್ ಮಾಡಿ. ಎಷ್ಟು ಸಾಧ್ಯವೋ ಅಷ್ಟು ಮಗು ತುಂಬ ಹಠ ಮಾಡೋವರೆಗೂ ವೆಯ್ಟ್ ಮಾಡೋದಕ್ಕೆ ಹೋಗಬೇಡಿ. ಮಗು ಸಮಾಧಾನದಲ್ಲಿದ್ದಾಗಲೇ ಮಿಲ್ಕ್ನ ಮಿಕ್ಸ್ ಮಾಡೋದಿರ್ಬೋದು, ಆ ಪ್ರೋಸೆಸ್ ಜೊತೆಲಿ ಮಗುಗೆ ಕುಡಿಸೋದಕ್ಕೆ ಶುರು ಮಾಡಿ. ಓಪನ್ ಕಪ್ಸ್ನ ನೀವು ಎಷ್ಟು ಸಾಧ್ಯವೋ ಅಷ್ಟು ಬೇಗ ಅಭ್ಯಾಸ ಮಾಡ್ಕೊಳ್ಳಿ. ಇಲ್ಲ ಮಗುಗೆ ಒಂದು 4ರಿಂದ 5 ಸಲ ಕೊಡ್ತಾಯಿದ್ದೀವಿ ನಾವು, ಹೇಗೆ ಸ್ಟಾಪ್ ಮಾಡೋದು ಅನ್ನೋದಾಯಿತು ಅಂದರೆ ನಾನು ಅವಲೇ ಕೊಟ್ಟಂತಹ ಟಿಪ್ಸ್ನ ನೀವು ಯೂಸ್ ಮಾಡ್ಬೋದು. 1-2 ಸ್ಪೂನಿಂದ ಶುರು ಮಾಡಿ ನೆಕ್ಸ್ಟು ಕಪ್ಪಲ್ಲಿ ಕುಡಿಯೋ ಥರ ಮಾಡ್ಬೋದು. ಬಟ್ ನೈಟ್ ಟೈಮ್ ಫೀಡಿಂಗ್ ಏನಿದೆಯಲ್ಲ, ಈ ನೈಟ್ ಟೈಮ್ ಫೀಡಿಂಗ್ನ ನಿಮಗೆ ಬಿಡಿಸೋದು ಸ್ವಲ್ಪ ಕಷ್ಟ ಆಗಿಬಿಡುತ್ತೆ. ಹಗಲೊತ್ತು ಮಗು ಆಟ ಆಡ್ತಾ ಇರುತ್ತೆ, ಎಚ್ಚರ ಇರುತ್ತೆ, ಪ್ರಜ್ಞೆ ಇರುತ್ತೆ. ಸೊ ನಮ್ಮಮ್ಮ ಇದನ್ನೇ ಕೊಡ್ತಿದ್ದಾರೆ ಅಂತ ಗೊತ್ತಿರುತ್ತೆ, ಆರಾಮಾಗಿ ಕಪ್ಪಲ್ಲಿ ಇಸ್ಕೊಂಡು ಕುಡಿತಾರೆ. ಬಟ್ ನೈಟ್ ಟೈಮ್ ಏನು ಮಾಡ್ತಾರೆ, ನಿದ್ದೆ ಟೈಮಲ್ಲಿ ಕೂಡ ಮಗು ಫೀಡ್ನ ತೊಗೋತಾ ಇರುತ್ತೆ. ನಿದ್ದೆ ಮಾಡಿಕೊಂಡೇ ನಿಪ್ಪಲ್ನ ಕುಲ್ಲಿ ಹಾಲು ಕುಡ್ಕೊಂಡು ಮಲಗುವಂತಹ ಮಕ್ಕಳಿರುತ್ತೆ. ಆ ನಿಪ್ಪಲ್ ಬಾಟ್ಲನ್ನ ಹಾಗೆ ಬಾಯಲ್ಲಿ ಕಚ್ಚಿ ಮಲಗುವಂತಹ ಮಕ್ಕಳು ಕೂಡ ಇರ್ತಾರೆ. ಸೊ ಆ ಥರ ಮಕ್ಕಳಿಗೆ ಹೇಗೆ ಬಿಡಿಸ್ಬೇಕು ಅನ್ನೋದಾಯಿತು ಅಂದರೆ ನಿಮ್ಮ ನಿದ್ದೆ ರೊಟೀನ್ನ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ನೀವು ಹೇಗೆ ಅಂತ ಕೇಳಿದ್ರೆ, ಮೊದಲನೇದಾಗಿ ಮಗು ಒಂದು 10 o'clock ಹಂಗೆ ಹಾಲು ಕುಡ್ದು ಮಲಗುತ್ತೆ. 10ಗೆ ಮಲ್ಕೊಂಡ್ರೆ ಮತ್ತೆ 12ಗೆ ಅಲ್ವಾ, ಅಥವಾ 1 o'clock ಹಂಗೆ ಎದ್ದೇಳುತ್ತೆ, 1 ಗಂಟೆ ಮಧ್ಯರಾತ್ರಿಯಲ್ಲಿ ಎದ್ದೇಳುತ್ತೆ. ಆವಾಗ ಹಾಗೆ ನಿದ್ದೆಯಲ್ಲೇ ಕುಡ್ದು ಮಲಗುತ್ತೆ ಅನ್ನೋದಾಯಿತು ಅಂದರೆ 10 ಗಂಟೇಲಿ ನೀವು ಇದು ನಿಪ್ಪಲ್ ಬಾಟಲಲ್ಲಿ ಕೊಡಬೇಡಿ, ಓಪನ್ ಕಪ್ಪಲ್ಲಿ ಕೊಡಿ ಹಾಲನ್ನ, ಆಯಿತಾ? ಓಪನ್ ಕಪ್ಪಲ್ಲಿ ಕುಡಿಯುತ್ತೆ, ಮಲಗುತ್ತೆ. ಮತ್ತೆ ಮಧ್ಯರಾತ್ರಿ ಎದ್ದು ಹಳೋದಕ್ಕೆ ಆ ಥರ ಶುರು ಮಾಡಿದಾಗ ನೀವು ಮಾಮೂಲಿ ಓಪನ್ ಕಪ್ಪಲ್ಲೇ ಎದ್ದೇಳಿಸಿ ಹಂಗೆ ನಿದ್ದೆಗಣ್ಣಲ್ಲೇ ಬಾಯಲ್ಲಿ ಕೊಡೋದಕ್ಕೆ ಟ್ರೈ ಮಾಡಿ. 1 ದಿನ 2 ದಿನ ಪ್ರಯತ್ನ ಮಾಡಿ. ಬಟ್ ಆಗಲಿಲ್ಲ, ತೀರಾ ಹಠ ಮಾಡ್ತಿದೆ ಮಗು ಅಂದಾಗ ನಿಪ್ಪಲ್ ಬಾಟಲ್ನ ಕೊಡಿ. ಬಟ್ ನಿಮ್ಗೆ ಆಗ್ತಾಯಿದೆ, ಬೆಳಗಿನ ಜಾವ ಆದಂಗೆ ಮಗು ತೀರಾ ಹಠ ಮಾಡ್ತಾಯಿದೆ ಅಂದಾಗ ಎದ್ದೇಳಿಸ್ಬಿಡಿ.
ಎದ್ದೇಳಿಸಿ ಆರಾಮಾಗಿ ಮಾತಾಡಿಸಿ ಏನಾಗ್ತಿದೆ ನಿನಗೆ, ಏನು ಬೇಕು, ಹಾಲು ಬೇಕಾ, ಈ ಕಪ್ಪಲ್ಲಿ ಕೊಡಲಾ ನಾನು ನಿನಗೆ ಅಂತ ಹೇಳಿ. ಸ್ವಲ್ಪ ದೊಡ್ಡ ಮಕ್ಕಳಾದರೆ 2 ವರ್ಷದ ನಂತರ ನೀವು ಪ್ರಯತ್ನ ಮಾಡ್ತಿದ್ದೀರ ಅಂದರೆ ಮಗು ಯಾವ ಥರ ಬಾಟಲ್ನ ಇಷ್ಟಪಡುತ್ತೆ ಅಥವಾ ಯಾವ ಥರ ಕಪ್ಗಳನ್ನ ಇಷ್ಟಪಡುತ್ತೆ, ಮಗು ಯಾವ ಥರ ಕುಡಿಯಲಿಕ್ಕೆ ಇಷ್ಟಪಡುತ್ತೆ, ಆ ಥರ ಹೊಸ ಅಟ್ರಾಕ್ಟಿವ್ ಆಗಿರುವಂತಹ 1-2 ಕಪ್ ತೊಗೊಂಬನ್ನಿ, ಈ ಕಪ್ಪಲ್ಲೇ ನೀನು ಕುಡಿ, ನಿನಗೋಸ್ಕರ ತಂದಿದ್ದೀನಿ, ಈ ಥರದೊಂದಷ್ಟು ಅಟ್ರಾಕ್ಟಿವ್ ಮಾತುಗಳು ಮಕ್ಕಳಿಗೆ ಇಂಪ್ರೆಸ್ ಆಗ್ಬೋದು. ಮಕ್ಕಳಿಗೆ ಬಿಡುವಂತಹ ಚಾನ್ಸಸ್ ಕೂಡ ಇರುತ್ತೆ. ಎಷ್ಟು ಸಾಧ್ಯನೋ ಅಷ್ಟು 2 ವರ್ಷದ ನಂತರ ಮಕ್ಕಳಾದರೆ ನೀವು ಅರ್ಥ ಮಾಡಿಸಿ ಮಕ್ಕಳಿಗೆ ಅರ್ಥ ಮಾಡ್ಕೋತಾರೆ ಮಕ್ಕಳು ಬಿಡೋದಕ್ಕೆ. ಬಟ್ ನೈಟ್ ಟೈಮ್ ಫೀಡಿಂಗ್ನ ನೀವು ಸಣ್ಣ ಮಕ್ಕಳಲ್ಲಿ ಬಿಡಿಸ್ತಿದ್ದೀರಾ ಅನ್ನೋದಾಯಿತು ಅಂದರೆ ಹೇಳಿದ್ನಲ್ಲ, ಆಪ್ಷನ್ ಇಲ್ಲ. ಒಂದು ಮಾರ್ನಿಂಗ್ ಟೈಮಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಆಟ ಆಡಿಸಿರಿ ಮಗುಗೆ, ಚೆನ್ನಾಗಿ ನಿದ್ದೆ ಮಾಡಬೇಕು ಮಗು ಆ ಥರ. ಮತ್ತು ಬೆಳಗಿನ ಊಟದಲ್ಲೇ ನೀವು ಎಲ್ಲ ನ್ಯೂಟ್ರಿಯೆಂಟ್ಸು ಸಿಗೋ ಥರ ಮಗುಗೆ ಹೊಟ್ಟೆ ತುಂಬೋ ಥರ ನೋಡ್ಕೊಳ್ಳಿ. ಮಗು ಬೆಳಗ್ಗೆಯಿಂದ ಏನು ತಿಂದೇ ರಾತ್ರಿ ಮಲಗಿದಾಗ ತೀರಾ ಕಿರಿಕಿರಿ ಮಾಡುತ್ತೆ, ಫೀಡಿಂಗ್ ಕೇಳುತ್ತೆ. ಬಟ್ ಮಗುಗೆ ನ್ಯೂಟ್ರಿಯೆಂಟ್ಸ್ ಎಲ್ಲ ಸಿಗೋ ಥರ ಹೊಟ್ಟೆ ತುಂಬ ಊಟ ನೀವು ಆರಾಮಾಗಿ ಮಾಡಿಸಿದ್ದೀರಾ ಅನ್ನೋದಾಯಿತು ಅಂದರೆ ನೈಟ್ ಕಂಟಿನ್ಯೂಸ್ ಏನಿಲ್ಲ ಅಂದರೂ 4 to 5 hours ಮಗು ಮಲಗುತ್ತೆ. 4 to 5 hours ಆಗೋಷ್ಟರೊಳಗಡೆ ನಿಮಗೆ ಹೆಚ್ಚು ಕಮ್ಮಿ ಬೆಳಗಿನ ಜಾವ ಆಗಿರುತ್ತೆ. ಮಗು ಎದ್ಮೇಲೆ ಸ್ವಲ್ಪ ಸಮಾಧಾನ ಮಾಡಿ, ಯಾಕೆ ಅಳ್ತಿದ್ಯಾ, ಯಾಕೆ, ಏನು ಬೇಕು, ಇದು ಬೇಕಾ, ಇದು ಬೇಡವಾ, ಆ ಥರದೊಂದು ಸ್ವಲ್ಪ ಹೊತ್ತು ಮಗು ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಮಗುಗೆ ಓಕೆ ನಮ್ಮಮ್ಮ ಕೊಡೋದೇ ಇದರಲ್ಲಿ ಕುಡಿಬೇಕು, ಇದನ್ನೇ ಕೊಡ್ತಿದ್ದಾರೆ ನಮ್ಮಮ್ಮ ಅನ್ನೋ ಥರ. ಇಲ್ಲ ಬಾಟಲ್ ಕ್ಯಾಪ್ ಓಪನ್ ಮಾಡಿ ಇದು ಕಳೆದೋಯ್ತು, ಮುರಿದೋಯ್ತು, ಇದರಲ್ಲಿ ಬರೋದೇ ಇಲ್ಲ, ಇದರಲ್ಲಿ ಕುಡಿ, ಈ ಥರದನ್ನು ನೀವು ಹೇಳಿದಾಗ ಮಗು ಖಂಡಿತವಾಗ್ಲೂ ಅರ್ಥ ಮಾಡ್ಕೊಳುತ್ತೆ. ಬಟ್ ನಾನು ಮತ್ತೆ ಹೇಳ್ತೀನಿ, ಪೇಷನ್ಸ್ ಬೇಕು ಅಷ್ಟೇ. ಪೇಷನ್ಸ್ ತೊಗೊಳ್ಳಿ. 1 ವಾರದ ಎಫರ್ಟ್ ಖಂಡಿತವಾಗ್ಲೂ ನಿಮಗೆ ರಿಸಲ್ಟ್ನ ಕೊಡುತ್ತೆ. ಮಗುಗೂ ನೋವಾಗಲ್ಲ, ನಿಮಗೂ ನೋವಾಗಲ್ಲ. ಅಷ್ಟು ಈಸಿಯಾಗಿ ನೀವು ಬಾಟಲ್ ಫೀಡಿಂಗ್ನ ಬಿಡಿಸ್ಬೋದು. ಇವತ್ತಿನ ವಿಷಯ ಇಷ್ಟೇ. ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.